ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ಸ್ ಗ್ಯಾಲರಿ. ಇವತ್ತಿನ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನು ಪ್ರಶ್ನೆ ಅಂತ ಅಂದರೆ, ದೇವರು ಈಗ ಪ್ರತ್ಯಕ್ಷ ಆಗಿ ವರ ಕೊಟ್ಟರೆ ನೀವು ಏನು ವರ ಕೇಳ್ತೀರಾ ಅಂತ. ಈ ಕ್ವಶನ್ನ ನಮ್ಮ ಜನಗಳ ಹತ್ರ ಕೇಳಿದ್ರೆ ಅವರು ಯಾವ್ಯಾವ ವರಗಳನ್ನ ಕೇಳ್ತಾರೆ. ನಾನಂತೂ ಇದನ್ನು ಕೇಳೋಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಐಶ್ವರ್ಯ. ಮ್ಯಾಮ್, ಈಗ ದೇವರು ನಿಮ್ಮ ಮುಂದೆ ಒಂದು ಪ್ರತ್ಯಕ್ಷ ಆದಾಗ ನೀವು ಏನು ವರ ಕೇಳ್ತೀರಾ? ಆ್ಯಕ್ಚುಲಿ ಇವಾಗ ನಮಗೆ ಒಂದಿರೋದು ಅಂದರೆ ಒಳ್ಳೆ ಜಾಬಲ್ಲಿ ಇರಬೇಕು ಅಂತ ಇದೆ. ಅದೊಂದು ಅಂದರೆ ಮನೆ ಕಟ್ಸ್ಬೇಕು, ಮನೆ ಎಲ್ಲ ಒಂದು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದೆ. ಈಗ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ? MBA ಫೈನಲ್ ಇಯರ್ ಇದ್ದೀನಿ. ಕಂಗ್ರ್ಯಾಚುಲೇಷನ್. ನೀವೇನಾರು ಅಂದ್ಕೊಂಡಿದ್ದೀರಾ ಅವೆಲ್ಲ ಬೇಗ ಆಗಲಿ ಮ್ಯಾಮ್? ಥ್ಯಾಂಕ್ ಯು. ಓಕೆ ಮ್ಯಾಮ್, ನೀವೇನಾದರೂ ಆನ್ಸರ್ ಮಾಡ್ತೀರಾ? ನಿಮಗೇನಿದೆ? ನನಗೆ ಕ್ವಶನ್ಸ್ ಕೇಳಿದ್ರ, ನನಗೇನಂದರೆ ನಾನು ಯಾವುದೇ ಸಿಚುವೇಷನಲ್ಲೂ ಫೇಸ್ ಮಾಡೋ ಸ್ಟ್ರೆಂತ್ ನನಗೆ ಕೊಡಲಿ ಅಂತ. ಇವಾಗ ನಾವು ಮನೆ ಕಟ್ಸ್ಬೇಕು ಅಂದರೆ ದೇವರೇ ಮನೆ ಕಟ್ಸಪ್ಪ ಅಂತ ಕೇಳ್ತೀವಿ. ಮನೆ ಕಟ್ಸಾದ್ಮೇಲೆ ದೇವರೇ ನಂಗೆ ಒಳ್ಳೆ ಗಂಡ ಕೊಡಪ್ಪ ಅಂತ ಕೇಳ್ತೀವಿ. ಸೊ ಅದ್ರ ಬದಲು ನಾವು ಯಾವುದೇ ಸಿಚುವೇಶನ್ ಬಂದಾಗ ನನಗೆ ಫೇಸ್ ಮಾಡೋ ಸ್ಟ್ರೆಂತ್ ನನಗೆ ಕೊಡಪ್ಪ ಅಂದಾಗ ಅದೆಲ್ಲದಕ್ಕೂ ಆಗುತ್ತೆ ಅಂತ. ಸೊ ನಾನು ಆ ಥರ ಅಂದ್ಕೊಂಡಿದ್ದೀನಿ. ಅದು ಬೆಸ್ಟ್. ಅದು ಆ್ಯಕ್ಚುಲಿ ನೀವೇನು ಅಂದ್ಕೊಂಡಿದ್ದೀರ ಅವೆಲ್ಲ ಬೇಗ ಆಗಲಿ, ಬೇಗ ಮನೆ ಕಟ್ಟಿಸಿ. ಇಫ್ ಪಾಸಿಬಲ್ ಆದರೆ ನಾನು ಇನ್ವೈಟ್ ಮಾಡಿ, ನಾನು ಬರ್ತೀನಿ. ಆ್ಯಂಡ್ ನಮ್ಮದು ಚಾನಲ್ ಇದೆ ಎಮ್ಸ್ ಗ್ಯಾಲರಿ ಅಂತ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಈಗ ದೇವರು ನಿಮಗೆ ಒಂದು ವರ ಕೊಡ್ತೀನಿ ಅಂತಂದರೆ ನೀವು ಯಾವ ವರನ ಕೇಳ್ತೀರಾ ಮ್ಯಾಮ್? ನಮ್ಮ ತಾಯಿಗೆ ಹುಷಾರಾಗಬೇಕು ಅಂತ ಕೇಳ್ಕೊತೀನಿ. ಹುಷಾರಾಗಬೇಕು ಅಂತ ಏನಾಗಿದೆ ಮ್ಯಾಮ್ ಅವ್ರಿಗೆ ಕೇಳ್ಬೋದಾ? ಅವರಿಗೆ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಸೊ ಅದು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಓಕೆ ಮ್ಯಾಮ್, ಅವ್ರು ಬೇಗ ಹುಷಾರಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಈಗ ಇವರು ಯಾವ ಥರ ಉತ್ತರ ಕೊಡ್ತಾರೆ ನೋಡೋಣ ಬನ್ನಿ. ಮ್ಯಾಮ್, ನಿಮಗೆ ದೇವರು ಬಂದು ಪ್ರತ್ಯಕ್ಷ ಆದಾಗ ಏನು ನೀವು ವರ ಕೇಳ್ತೀರಾ? ನಾವು ಕೇಳೋದು ನಮ್ಮ ಮಕ್ಳಿಗೆ ಐಶ್ವರ್ಯ ಕೊಟ್ಟು ನಾವು ಇರೋವರೆಗೂ ಚೆನ್ನಾಗಿರಬೇಕು, ಯಾರ ಮುಂದೆನೂ ಕೈ ಚಾಚ್ದಂಗೆ ಇಕ್ಕಿದ್ರೆ ಸಾಕು ನಮ್ಗಷ್ಟೇ ದೇವರು, ಇನ್ನೇನು ಬೇಡ ಕಣಪ್ಪ ನಮ್ಗಷ್ಟೇ. ಎಲ್ಲರ ಅಮ್ಮಂದಿರು ಅವ್ರ ಮಕ್ಳಿಗೆ ಅದೇ ಇರೋವರೆಗೂ ಚೆನ್ನಾಗಿರ್ಬೇಕು ನಮ್ಮ ಕಣ್ಣು ಮುಂದೆ. ಯಾವುದು ಒಳ್ಳೇದು ಮಾಡಲಿ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ, ನಮ್ಮ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಓಕೆ ಮ್ಯಾಮ್, ನೀವೇನು ಅಂದ್ಕೊಂಡಿದ್ದೀರಾ ಅವೆಲ್ಲ ಆಗಲಿ ಮ್ಯಾಮ್, ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ದೇವ್ರೀಗ ನಿಮ್ಮ ಮುಂದೆ ಬಂದು ಪ್ರತ್ಯಕ್ಷ ಆದರೆ ನೀವೇನು ವರ ಕೇಳ್ತೀರಾ? ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ. ಎಲ್ಲರಿಗೂ ಒಳ್ಳೇದು. ಮ್ಯಾಮ್, ನಿಮ್ಮದು ತುಂಬ ಏನೋ ಒಳ್ಳೆ ಮನಸ್ಸು. ಹಂಗಲ್ಲ, ಎಲ್ಲರೂ ಕಷ್ಟ ಅಲ್ವಾ, ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಒಳ್ಳೇದು ಮಾಡಯ್ಯಮ್ಮ, ನಮಗೆ ಒಳ್ಳೇದು ಮಾಡು ಅಂತ ಕೇಳಬಾರ್ದು. ಎಲ್ಲರಿಗೂ ಅದರಲ್ಲಿ ನಾವು ಸೇರ್ಕೊಂಡಿರ್ತೀವಲ್ಲ, ಓಕೆ. ನಮ್ಗೆ ಒಳ್ಳೇದು. ಮ್ಯಾಮ್, ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ ಅಂತ. ನಿಮ್ಮ ಹೆಸರಲ್ಲೇ ದೇವರಿದೆ. ಮ್ಯಾಮ್, ನೀವೇನಂತ ಕೇಳ್ಕೊತೀರಾ? ನಾವು ಅಷ್ಟೇ, ಮನೆಯಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಲಿ, ಆಚೆ ಇರೋರಿಗೆಲ್ಲನೂ ಒಳ್ಳೇದು ಮಾಡಲಿ ಅಂತ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನೀವು? ನಾವು ಸುಮಾರು 10 ವರ್ಷದಿಂದ ಬರ್ತಾಯಿದ್ದೀವಿ. 10 ವರ್ಷದಿಂದ. ಓಕೆ ಮ್ಯಾಮ್, ನೀವು ಅಂದ್ಕೊಂಡಿರೋದು ಯಾವುದಾದ್ರೂ? ನನಗಾಗಿದೆ, ನಮಗೆ ತುಂಬ ಕಾಲು ನೋವಿತ್ತು ನನಗೆ. ಆಮೇಲೆ ತಲೆ ಓಡಿಸ್ಬೇಕು ಅಂತ ಹೇಳಿದ್ರು ಅಂತ ನಾವು ಬಂದು, ತುಂಬ ರಶ್ ಇತ್ತು. ಕುಂಬಳಕಾಯಿ ತಾರೆ ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಮುಂದಕ್ಕೆ ಹಂಗೆ ಏನೋ ಮಾಟ ಮಾಡಿಬಿಟ್ಟವ್ರೇನೋ ಅನ್ನೋ ಒಂದು ಇದಕ್ಕೆ ಏನು ನಡೀತೀನೋ ಇಲ್ವೋ ಅನ್ನೋಷ್ಟು ಬಂದ್ಬಿಟ್ಟಿತ್ತು. ಕಾಲಿಟ್ರೆ ಕಣ್ಣಲ್ಲಿ ನೀರು ಬರೋದು ಅಂಥ ಪೊಸಿಷನಲ್ಲಿ ಒಂದೇ ಸಲ ಬಂದಿದ್ದು. ನಾನು ತುಂಬ ವರ್ಷದಿಂದ ಬರ್ತಾಯಿದ್ದೀನಿ. ಆದರೆ ಒಂದು ಸಲ ಬಂದು ಅದೇ ಕುಂಬಳಕಾಯಿ ತಲೆ ಓಡಿಸ್ದೆ. ನಿಜವಾಗ್ಲೂ ಅಮ್ಮ ಇದ್ದಾರೆ ಅನ್ನೋದು ಸತ್ಯ ಆಗೋಯಿತು ನನಗೆ. ಮಾರನೇ ಅದರಿಂದ ಹೋದಾಗ್ಲೇ ನಾವು ನೋವಿಗಿವೆಲ್ಲ ಕಡಿಮೆ ಆಗಿದೆ. ನಮಗೆ ತುಂಬ ನಂಬಿಕೆ ಇದೆ ಅಮ್ಮನ ಮೇಲೆ. ಈ ದೇವ್ರು ತುಂಬ ಪವರ್ಫುಲ್ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಹೌದು, ಖಂಡಿತವಾಗ್ಲೂ ಹೌದು. ನಮ್ಗೆ ತುಂಬ ಒಳ್ಳೊಳ್ಳೆ ಆಗಿದೆ, ಒಟ್ಟಿನಲ್ಲಿ ತುಂಬ ಒಳ್ಳೇದಾಗಿದೆ. ನಾವು ಎಲ್ಲ ಬೇಡ್ಕೊಂಡಿದ್ದಲ್ಲ, ತಾಯಿ ಕೊಟ್ಟವಳೆ, ಹಿಂಗೆ ನಮ್ಮನ್ನು ಮುಂದಕ್ಕೆ ಇಕ್ಲಿ ಅಂತ ನಾನು ಎಲ್ಲರನ್ನೂ ಹಂಗೆ ಇಡಲಿ, ನಮ್ಮನ್ನೇ ಅಲ್ಲ ಎಲ್ಲರನ್ನೂ ಚೆನ್ನಾಗಿರ್ಬೇಕು. ಎಲ್ಲ ಕಷ್ಟ ಅಂತ ಬರ್ತಾರೆ, ಎಲ್ಲರನ್ನೂ ಚೆನ್ನಾಗಿರ್ಬೇಕು. ಓಕೆ ಮ್ಯಾಮ್, ನೀವೇನೇನು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ ನಾವು ಹರಿಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಪ್ರತ್ಯಕ್ಷ ಆದರೆ ನೀವು ಯಾವ ವರನ ಕೇಳ್ತೀರಾ? ದೇವರಿಗೆ ಫಸ್ಟ್ ನಾನು ಕೇಳೋದು ಆರೋಗ್ಯ ಭಾಗ್ಯ. ಓಕೆ. ಆರೋಗ್ಯ ಇದ್ದರೆ ಎಲ್ಲ ಇದ್ದಂಗೆ. ಸೊ ಈಗ ನೀವು ಆರೋಗ್ಯ ಮಾತ್ರ ಕೇಳ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ದೇವ್ರು ಇನ್ನೊಂದು ಕ್ವಶನ್ ಕೇಳ್ತಾನೆ. ಸೊ ಈಗ ನಿಮಗೆ ನಾನು ವರ ಕೊಡ್ತಾ ಇದ್ದೀನಿ, ನೀವು ಒಬ್ರಿಗೆ ಒಂದು ವರ, ನೀವು ಇನ್ನೊಬ್ರಿಗೆ ಒಂದು ವರ ಕೊಡಬೇಕು. ಬೇರೆಯವ್ರಿಗೆ ಈಗ ದೇವ್ರು ನನಗೆ ಏನು ಕೊಟ್ಟಿದ್ದಾನೆ ಅಂತ ಫಸ್ಟ್ ನೋಡ್ತೀನಿ ನಾನು. ಓಕೆ, ಆಯಿತಾ? ನಾನು ಏನು ಕೊಟ್ಟಿದ್ದೇನೆ ಅಂತ ನೋಡಿ ನಂತರ ನನ್ನ ಕೈಲಿ ಆದಷ್ಟು
ಬಡವರಿಗೆ ಸಹಾಯ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಟ್ ದ ಎಂಡ್ ಆಫ್ ದ ಡೇ ಯಾವುದೂ ಶಾಶ್ವತ ಅಲ್ಲ. ದುಡ್ಡಿಗೆ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಡಬಾರ್ದು, ಆಯಿತಾ? ಏನಕ್ಕೆ ಬೇಕು ದುಡ್ಡು, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಬಡವ್ರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬೇಕಾದಷ್ಟು ಅನಾಥ ಮಕ್ಕಳಿದ್ದಾರೆ, ಸಿಂಗಲ್ ಪೇರೆಂಟ್ ಇದ್ದಾರೆ, ಡೆಫ್ ಆ್ಯಂಡ್ ಡಮ್ಸ್ ಇದ್ದಾರೆ. ಅವ್ರಿಗೆಲ್ಲ ಯಾವುದೋ ಒಂದು ರೀತಿಯಲ್ಲಿ ನಾವು ಹೆಲ್ಪ್ ಮಾಡಿದ್ರೆ ಬಹುಶಃ ನಾವಿರೋ ತನಕ ಈ ಪ್ರಪಂಚದಲ್ಲಿ ನಮಗೆಲ್ಲೋ ನಮ್ಮನ್ನ ಕಾಪಾಡುತ್ತೆ. ನೀವು ಹೇಳಿದ್ದೆಲ್ಲ ನಿಜ ಸರ್. ಈಗ ನಿಮ್ಮ ಹತ್ರ ಒಂದು ವರ ಇದೆ ಅಂದ್ಕೊಳ್ಳಿ, ಆ ವರನ ಯಾವ ಥರ ಯುಟಿಲೈಸ್ ಮಾಡ್ತೀರಾ? ಯಾವ ವರ ಬೇಕು ಈಗ ನಿಮಗೆ? ಆ ಥರ ಇವಾಗ ನೀವು ಹೇಳಿದ್ರಲ್ಲ, ಅವೆಲ್ಲ ನಿಮಗೆ ಮಾಡೋಷ್ಟು ಶಕ್ತಿ ನಿಮ್ಮ ಹತ್ರ ಇದೆ, ಆವಾಗ ನೀವು ಅದನ್ನ ಯಾವ ಥರ ಯೂಸ್ ಮಾಡ್ಕೊತೀರಾ? ನಾನು ಭಗವಂತನ ಹತ್ರ ಇವತ್ತು ಕೇಳ್ಕೊಳ್ಳೋದು ಅಷ್ಟೇ, ದೇವರು ಹೆಚ್ಚಿನ ರೀತಿಯಲ್ಲಿ ನನಗೆ ಶಕ್ತಿ ಕೊಡಲಿ. ನನಗಿನ್ನ ನಾನು ಬಡವ್ರಿಗೋಸ್ಕರಕ್ಕೆ ನಾನು ಬೇಕಾದಷ್ಟು ಕೆಲಸಗಳು, ಬೇಕಾದಷ್ಟು ಪ್ರೋಗ್ರಾಮ್ಸ್ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ತಯಾರಿದ್ದೀನಿ. ಓಕೆ ಸರ್, ನೀವೇನೇನು ಅಂದ್ಕೊಂಡಿದ್ದೀರಾ ಅವೆಲ್ಲ ದೇವ್ರು ನಿಮಗೆ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ Thank you. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್. ಇದೇ ಥರನೇ ನೀವು ಮಾಡಿ ಮುಂದೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗೈಸ್, ಏನು ಗೊತ್ತಾ, ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋದು ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.